ಸರ್ಕಾರಿ ಶಾಲೆಯಿಂದ ಶಿಕ್ಷಕರೊಬ್ಬರ ವರ್ಗಾವಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಸಕರಾದ ಶಾರದಾ ಪೂರ್ಯ ನಾಯಕ್ ಅವರು ನವೆಂಬರ್ 30 ಶನಿವಾರ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿಯೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಮ್ಮೆಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 82 ಮಕ್ಕಳು ಅಭ್ಯಾಸ ನಡೆಸುತ್ತಿದ್ದಾರೆ. 3 ಶಿಕ್ಷಕರಿದ್ದರು. ಇತ್ತೀಚೆಗೆ ಸದರಿ ಶಾಲೆಯ ಶಿಕ್ಷಕರೋರ್ವರನ್ನು ದಿಢೀರ್ ವರ್ಗಾವಣೆಗೊಳಿಸಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇದರಿಂದ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರಿದೆ. ಶಿಕ್ಷಕರ ವರ್ಗಾವಣೆ ರದ್ದುಗೊಳಿಸುವಂತೆ ಮನವಿ ಮಾಡಿದ ಹೊರತಾಗಿಯೂ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಶಾಸಕರಾದ ಶಾರದಾ ಪೂರ್ಯನಾಯಕ್ ಅವರ ಮೊರೆ ಹೋಗಿದ್ದರು. ನವೆಂಬರ್ 30ರಂದು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಆಯೋಜಿತವಾಗಿದ್ದ ಕೆಡಿಪಿ ಸಭೆಯಲ್ಲಿ ಭಾಗಿಯಾಗಲು ಆಗಮಿಸಿದ್ದ ಶಾರದಾ ಪೂರ್ಯನಾಯಕ್ ಅವರು ಕಚೇರಿ ಆವರಣದಲ್ಲಿಯೇ ಎದುರಾದ ಡಿಡಿಪಿಐ ಅವರಿಗೆ ಎಮ್ಮೆಹಟ್ಟಿ ಸರ್ಕಾರಿ ಶಾಲೆ ಶಿಕ್ಷಕರ ವರ್ಗಾವಣೆ ಕುರಿತಂತೆ ಪ್ರಶ್ನಿಸಿದರು. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮಕ್ಕಳಿಗೆ ಅನಾನುಕೂಲವಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ವಿಳಂಬಕ್ಕೆ ಆಸ್ಪದವಾಗದಂತೆ ಅಗತ್ಯ ಶಿಕ್ಷಕರ ನಿಯೋಜನೆ ಮಾಡಬೇಕು ಎಂದು ಖಡಕ್ ಸೂಚನೆ ನೀಡಿದರು. ಇದೇ ವೇಳೆ ಶಾಸಕರ ಜೊತೆಗಿದ್ದ ಎಮ್ಮೆಹಟ್ಟಿ ಗ್ರಾಮಸ್ಥರು ಕೂಡ ಶಾಲೆಗೆ ಅಗತ್ಯ ಶಿಕ್ಷಕರ ನಿಯೋಜಿಸಿ ಶಾಲೆ ಉಳಿಸಬೇಕು ಎಂದು ಡಿಡಿಪಿಐ ಬಿಒಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಮ್ಮೆಹಟ್ಟಿ ಗ್ರಾಮದ ನಿವಾಸಿಗಳಾದ ವೈಎನ್ ಕೃಷ್ಣಪ್ಪ, ಬಸವರಾಜ್, ಹನುಮಂತ, ಮಲ್ಲೇಶಪ್ಪ, ಹರೀಶ್, ಶಂಕರ್, ರಾಜು, ಯಲ್ಲಪ್ಪ, ತಾರಾ, ಶ್ರುತಿ, ಶ್ವೇತಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾವು ಯಾವ ಕಾರಣಕ್ಕೂ ಮೇಡಮ್ ಅವರೇ ಒಪ್ಪಂಗಿದ್ದಿಲ್ಲ. ತಡೀರಿ ಒಂದು ನಿಮಿಷ, ನೀವು ಹೇಳಿದ್ದೆ ಕೇಳ್ತೀವಿ. ಇವರು ನನಗೆ ಒಂದು ಪವರ್ ಇಲ್ಲ, ನನಗೆ ಪವರ್ ಇಲ್ಲ. ನಾನು ಹೇಳ್ತೀನಿ ಹಂಗಾರೆ ಒತ್ತಡ ಇದೆ ಅಂತೇಳಿ ನೀವು ಮೇಲ್ಗಡೆ ಮೇಲೆ ಡೆಪ್ರೆಷನ್ ಕೊಡ್ತಿರೋ ನೀವು ಹೇಳಿದ್ದಕ್ಕೆ ಮಾಡಿದ್ದಾರೆ ಈವರೆಗೂ ನೀವು ಬಿಒ ನೀವು ಇಬ್ಬರು ಕುತ್ಕೊಂಡೆ ಮಾತಾಡಿ ಹೇಳಿದ್ದು ಡಿಡಿಪಿ ಆಫೀಸಲ್ಲಿ ಹೇಳಿ ಸರ್. ಹೇಳಿದ್ದು ನಾವು ಯಾರಿಗೆ ಹೇಳಿ ನಿಮಗೆ ರೆಡಿ ಮಾಡ್ತೀವಿ, ನೀವು ಹೊಸ ಕಳ್ಸ್ಕೊಡ್ರಿ ಅಂತ ಹೇಳಿಲ್ಲ. 7:30 ಮಾತಾಡಿದ್ಮೇಲೆ ರಾತ್ರಿ 7 ಗಂಟೆವರೆಗೂ ಸರ್ ಇವಾಗ ಶನಿವಾರ ಕಳ್ಸ್ಕೊಡ್ರಿ, ನಾವು ಸೋಮವಾರ ನಿಮಗೆ ರಿಲೀವ್ ಮಾಡ್ಕೊಂಡ್ಬಿಡ್ತೀವಿ ಸರ್. ಮತ್ತೆ ಏನಿಲ್ಲ ಸರ್, ನಾವು ನೀಟಾಗೆಲ್ಲ ಬಗ್ಗಾಕ್ಬಿಡ್ತೀವಿ ಅಂತಂದ್ರೆ ನಮ್ಮ ತಲೆ ಮ್ಯಾಗ ನೈಸ್ ಮಾಡಿ ಕಳಿಸ್ತೀವಿ. ನೀವು ಅದನ್ನು ಹೇಳಿದ್ದನ್ನು ಉಳಿಸ್ಕೊಳಕ್ಕೆ ಮಾಡಿ ಕಳಿಸ್ತೀನಿ ಅಂತಂದೇಳಿ 15 ದಿವಸ ಆಯ್ತು. ಹೆಂಗಸೂರು ಮಕ್ಕಳೆಲ್ಲ ಬಂದು ಬಿಒ ಡಿಡಿಪಿ ಆಫೀಸಾಗ ಕುತ್ಕೊಂಡು ಕೇಳ್ತಾ 500ರಲ್ಲಿ ಎಷ್ಟು ಜನ ಸ್ಟ್ರೆಂತ್ ಇದೆ? 80 ಜನ. 80 ಜನ ಇದ್ದಾರೆ 500ರಲ್ಲಿ. ಬಿಒ ಅವರು 80 ಜನ ಇದ್ದಾರೆ. ಶಿಕ್ಷಕರು ಎಷ್ಟು ಜನ ಇದ್ದಾರೆ ಅಲ್ಲಿ? ಈಗ 6 ಮೆಂಬರ್ಸ್ ಇದ್ದಾರೆ. ಆಯ್ತಾ? ಇಲ್ಲಿ ಎಮ್ಮೆಹಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ ಸರ್? 82 ಜನ ಇದ್ದಾರೆ ಮಕ್ಕಳು. ಶಿಕ್ಷಕರಿರೋದು ಇಬ್ಬರೇ. ಯಾವ ರೀತಿ ತಾರತಮ್ಯ ಅದು? ಇರಲಿ, ಆಯ್ತು, ಅದು ಬಿದ್ದಿರಲಿ. 500 ಪಕ್ಕದವರು ಪಾಪ ಸಿಟಿಯವರು ಅವ್ರು ನಿಮ್ಮನ್ನೆಲ್ಲ ಇದು ಮಾಡ್ಕೊಂಡು ಹಾಕಿಸ್ಕೊಂಡಿರ್ತಾರೆ. ಓಕೆ, ನಮ್ಮ ಶಿಕ್ಷಕನ ಅಲ್ಲಿ ತೊಗೊಂಡೋಗೋ ಅವಶ್ಯಕತೆನೇ ಇಲ್ಲ. ಅವರಾಗಿ ಹೋಗಿರಲ್ಲ. ಅವ್ರ ಹತ್ರನೇ ನಾವು ಬಿಲ್ಡಿಂಗ್ ತೊಗೊಂಡು ಒಂದು ಸ್ವಲ್ಪ ದಿವಸ ಇಲ್ಲಿ ಡೆಪ್ರೆಷನ್ 3 ತಿಂಗಳು ಕೇಳಿದ್ದವರು. ಯಾಕೆ ಹಾಗೆ ಮಾಡ್ತೀರಿ ನೀವು? 2 ದಿವಸ ಕೊಟ್ಟರೆ ಉಪಯೋಗ ಇಲ್ಲ. ಅದು ಇಲ್ಲ ಶಿಕ್ಷಕರ ಟ್ರಾನ್ಸ್ಫರ್ ಬದಲೇ ಗಲಾಟೆ ಆಗ್ತಾ ಇದೆ. ಎಮ್ಮೆಹಟ್ಟಿಯಲ್ಲಿ 82 ಜನ ಮಕ್ಕಳಿದ್ರು. ಅಲ್ಲಿಂದ ಪಾಪ ಅವ್ರು ವಿಲ್ಲಿಂಗ್ ಅವ್ರು ತೊಗೊಂಡಿದ್ರು ಕೌನ್ಸಿಲಿಂಗು. ಶಿವಮೊಗ್ಗ ಸಿಟಿ ಹತ್ರ 500ರಿಗೆ ತೊಗೊಂಡಿದ್ದಾರೆ. ಬಟ್ ಅಲ್ಲಿ ಶಿಕ್ಷಕರನ್ನ ಅಲ್ಲಿ ಪೇರೆಂಟ್ಸ್ ಬಿಡೋಕ್ಕೆ ರೆಡಿ ಇಲ್ಲ. ಅದನ್ನು ಡಿಡಿಪಿ ಅವ್ರಿಗೆ ಹೇಳಿ ನಾವು ಅಡ್ಡ ಹಾಕಿದ್ವಿ. ಹೇಗೋ 6 ಜನ ಶಿಕ್ಷಕರು ಇದ್ದಾರೆ ಆಲ್ರೆಡಿ. ಹಾಗಾಗಿ ಇಲ್ಲಿರೋರೇ ಇಬ್ಬರೀಗ ಬೇಡಪ್ಪ ಮಾಡೋದು, ಡೆಪ್ರೆಷನ್ ಮೇಲೆ ಇಲ್ಲಿ ಮಾಡಿಕೊಡಿ ಅಂತೇಳಿ ನಾವು ಹೇಳಿದ ಮೇಲೂ ಅವ್ರನ್ನ ಅಲ್ಲಿಂದ ರಿಲೀವ್ ಮಾಡಿಸ್ಬಿಟ್ಟಿದ್ದಾರೆ. ಆ ಸಿಟ್ಟು ಆಮೇಲೆ ಇವ್ರನ್ನ ಕನ್ವಿನ್ಸ್ ಮಾಡಿಬಿಟ್ರು ಅವರು, ತಪ್ಪು ಸುಳ್ಳು ಹೇಳಿ. ಈಗ ಪಾಪ ವಾರಕ್ಕೆ 2 ದಿವಸ ಇಲ್ಲಿ ಹಾಕಿಕೊಡ್ತಾ ಇದ್ದಾರೆ. ತಪ್ಪಾಗುತ್ತಲ್ಲ, 2 ದಿವಸಕ್ಕೆ ಏನು ಎಜುಕೇಷನ್ ಮಾಡ್ಸೋಕ್ಕಾಗುತ್ತೆ? ಅದು ಪ್ರೈಮರಿ ಬೇರೆ. ಹಾಗಾಗಿ ಅದ್ರ ಬಗ್ಗೆ ಗಲಾಟೆ ಇದೆ. ಅದನ್ನು ಮಾತಾಡಿದ್ವಿ, ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ CS. ಮಾಹಿತಿ ಕೊಡ್ರಿ ಸರ್. ಏನಂತಂದರೆ ನೀವು ಇಲ್ಲಿಂದ ರಿಲೀವ್ ಮಾಡಿಕೊಡಿ ಅವರಿಗೆ. ಶನಿವಾರ ರಿಲೀವ್ ಮಾಡಿಕೊಟ್ರೆ ನಿಮಗೆ ಸೋಮವಾರ ಮತ್ತೆ ಡೆಪ್ಯೂಟ್ ಮಾಡ್ಕೊಟ್ಬಿಡ್ತೀವಿ ಪರ್ಮನೆಂಟ್ ಆಗಿ. ನೀವು ರಿಲೀವ್ ಮಾಡ್ಕೊಡ್ತೀವಿ ಅಂತ ನಮಗೆ ಸುಳ್ಳು ಹೇಳಿ ಕರ್ಕೊಂಡು ಹೋದ್ರು ಸರ್. ಈಗ ಕೇಳಿದ್ರೆ ಈಗ 15 ದಿವಸದಿಂದ ನಾವು ವಾಟ್ಸಪ್ ಕಳಿಸ್ತೀವಿ, ಇದು ಮಾಡ್ತೀವಿ ಅಂತ ಆರ್ಡ್ರ್ ಕೊಪ್ಕೊಳ್ಳೋಂಗಿಲ್ಲ, ಬಿಲ್ಲಿಂಗು ಮಾಡ್ಕೊಳಂಗಿಲ್ಲ. ಬರೀ ಸುಳ್ಳು ಹೇಳ್ತಿದ್ದಾರೆ. ಅದು ಯಾವುದಕ್ಕೆ ಅಂತ ಗೊತ್ತಾಗ್ತಿಲ್ಲ ನಮಗೂ. ನಾವು ಊರವ್ರ ಮಕ್ಕಳು, ಹೆಂಗಸರು ಮಕ್ಕಳು ಎಲ್ಲರೂ ಇವತ್ತು ಒಂದು 50 ಜನ 60 ಜನ ಗಟ್ಟಲೆ ಎಲ್ಲ ಬಂದು ಇಲ್ಲಿ ಬಂದು ಡಿಡಿಪಿ ಆಫೀಸ್ ಕಾದಿದ್ದೀವಿ. ಅದಕ್ಕೆ ಬರೋ ಸುಳ್ಳು ಹೇಳ್ಕಂತ ನಮಗೆ ಆಶ್ವಾಸನೆ ಹೇಳ್ಕೊಂಡು ಓಡಾಡ್ತಾರೆ. ಇವತ್ತು ಇಲ್ಲಿ ಬಂದಾಗ ಕೇಳಿದ್ವಿ, ಇವತ್ತು ಮಾಡಿಲ್ಲ. ಇವತ್ತು ನಮಗೆ ಅವರು ದಾರಿ ತೋರಿಸಲಿಲ್ಲ. ಇಲ್ಲಿ ಬಂದು ತರಬಿದ ಮೇಲೆ ಈಗ ಈ ತಕ್ಷಣ 2 ದಿನ ಅಂತಂದೇಳಿ ಈಗ ಇದು ಮಾಡ್ಕೊಡಕ್ಕೆ ಬಂದಿದ್ದಾರೆ.
ಅದಕ್ಕೆ ನಾವು ಅದಕ್ಕೆ ಒಪ್ಪಿಲ್ಲ ಸರ್. ನಮಗೆ ಹಂಗಾಗಿ MIT ಗ್ರಾಮಸ್ಥರು STM ಸರ್ ಪರವಾಗಿ ಕೇಳ್ತಾ ಇದ್ದೀವಿ, ನಮಗೆ ಪರ್ಮನೆಂಟ್ ಆಗಿ ಸಂತೋಷ್ ಶಿಕ್ಷಕರನ್ನು ಹಾಕ್ಕೊಡ್ಬೇಕು ಅಂತ ನಿಮ್ಮ ಸುದ್ದಿವಾಹಿನಿ ಮುಖಾಂತರ ಕೇಳ್ತೀವಿ.